ದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ? ಪಾಂಚಾಲಿ, ಇವಳೇಗೆ ಈ ರೀತಿ ರೋಧಿಸುತ್ತಿರೋಳು? ಅರುಣಿ ಮಣಿಯನಿ ಏಕೆ ರೋಧಿಪೆ? ರೋಧಿಪೆ ಅರುಣಿ ಮಣಿಯನಿ ಏಕೆ ರೋಧಿಪೆ? ಅಗ್ರಯಾಜ್ಞೆಯ ಮೀರಿ ಡಿಗ್ರಿ ಗುರುಕುಲ ಸೇರಿ ಅಗ್ರಯನಾಜ್ಞೆಯ ಮೀರಿ ಡಿಗ್ರಿ ಗುರುಕುಲ ಸೇರಿ ಶಿಕ್ಷಿಸುವೆ ಮುದಂದರ, ಶಿಕ್ಷಿಸುವೆ ಮುದಂದರ. ಸತ್ತಳಾಗದೆ ಚಿಂತೆಯ ಬಿಡನೆ, ಸತ್ತಳಾಗದೆ ಚಿಂತೆಯ ಬಿಡನೆ. ರೋಧಿಪೆ ತರುಣಿ ಮಣಿಯನೆ ಏಕೆ ರೋಧಿಪೆ? ಬಿಡು ಬಿಡು ನಿನ್ನೆ ಅಳಲ ಹೊಗೆ ದುಡುವನ ದುರುಳರ ಒಳಲ. ಬಿಡು ಬಿಡು ನಿನ್ನೆ ಅಳಲ ಹೊಗೆ ದುಡುವನ ದುರುಳರ ಒಳಲ. ಶಿಕ್ಷಿಸುವೆ ಮುದಂದರ, ಶಿಕ್ಷಿಸುವೆ ಮುದಂದರ. ಸತ್ತಳಾಗದೆ ಚಿಂತೆಯ ಬಿಡನೆ, ಸತ್ತಳಾಗದೆ ಚಿಂತೆಯ ಬಿಡನೆ. ರೋಧಿಪೆ ತರುಣಿ ಮಣಿಯನೆ ಏಕೆ ರೋಧಿಪೆ? ಪಾಂಚಾಲಿ, ಏನಾಯಿತು? ಈ ರೀತಿ ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಯೊಳಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದಾದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ನಿಮಗಾಗಿ ಅಲೆದು ವನವಾಸ ಪಡೆದು ಪರರಿಂದ ಸಹಿಸದಾದೆ, ನಿಮಗಾಗಿ ಅಲೆದು ವನವಾಸ ಪಡೆದು ಪರರಿಂದ ಸಹಿಸದಾದೆ. ಸರಿಯೇ ನಿಮಗೆ ಸಮ್ಮತವಾಗಿದೆ ಪ್ರಾಣೇಶ್ವರ, ಸರಿಯೇ ನಿಮಗೆ ಸಮ್ಮತವಾಗಿದೆ ಕೇಳು ಮನದಿನಿಯ ಕಥೆಯ ವ್ಯಥೆಯ. ಪಾಂಡವರ ಪತ್ನಿಯೆನಿಸಿ ಪರನಿಂದೆ ಸಹಿಸದಾದೆ, ಪಾಂಡವರ ಪತ್ನಿಯೆನಿಸಿ ಪರನಿಂದೆ ಸಹಿಸದಾದೆ. ಈ ಸೂರಕನನು ಏಕೆ ಬರಿದಾಯ್ತಿನಲಿಲ್ಲ ಬಯಕೆ? ಈ ಸೂರಕನನು ಏಕೆ ಬರಿದಾಯ್ತಿನಲಿಲ್ಲ ಬಯಕೆ? ಸರಿಯೇ ನಿಮಗೆ ಸಮ್ಮತವಾಯಿತೆ ಪ್ರಾಣೇಶ್ವರ, ಸರಿಯೇ ನಿಮಗೆ ಸಮ್ಮತವಾಯಿತೆ ಗೆಳೆಯ ಕೇಳು ಮನವಿನಿಯ ಕಥೆಯ ವ್ಯಥೆಯ. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾನಿದೆಯು ನಮ್ಮ ಸಮಾಜ ನಿಯಮ. ಭಗವತ್ ಸ್ವರೂಪರಾದ ಆ ಋಷಿಗಳ ಆಜ್ಞೆ. ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು.
ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾವಿರ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ ಮನೆ ಚಿತ್ತದಲ್ಲಿ ಕೋಪವೇಕೆ ದೇವಿ ಚಿತ್ತದಲ್ಲಿ ಕೋಪವೇ ಶತ್ರುಗಳ ಜನ ಮೃತ ಹೇಳುತ್ತವೆ ದೇವಿ ಶತ್ರುಗಳ ಜನ ಮೃತ ಛಲವಿದೆ ಮಣಿ ಮುನಿ ಮಣಿಗಳ ಛಲವಿದೆ ದೇವಿ ಗಂಡನರ ರಕ್ತ ಮಣ್ಣಯ್ಯ ಮದುವೆ ಬಲೆ ಗಂಡನರ ರಕ್ತ ಮಣ್ಣಯ್ಯ ಮದುವೆ ಬಲೆ ಖಂಡಿತವೆಂದು ಖಂಡಿತವೆಂದು ಛಲವಿದೆ ಮಣಿಗೆಲೆ ಛಲವಿದೆ ಅಂಗವಿದೆ ಛಲವಿದೆ ದೇವಿ ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಲ್ಲವೇ? ಆದದ್ದು ಆಯುವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಆಗಿರು ನನ್ನಲ್ಲಿ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ದೇವಿ, ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನು ಅಲ್ಲ. ಓಹೋ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು, ಆಗಲಾದ್ರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ದೇವಿ, ಯಾರು ರಾಯಬರಕ್ಕೆ ಹೋಗಿರೋರು? ಮತ್ತಿನ್ಯಾರು? ನಮ್ಮಣ್ಣನಾದ ಕೃಷ್ಣನಲ್ಲವೇನು? ಗೋಪಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನ ಯದುಪತಿಯು ಯುದ್ಧವನ್ನು ಮರೆತಿರು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುವಾಗಲೇ ಈಗಾಗಲೇ ತಿಳಿದೆ. ಪಾಂಚಾಲಿ ಆ ಭಾನುಮತಿಗೆ ಏನನ್ನು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಏನೆಂಬುದಾಗಿ? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಪಾಂಚಾಲಿ, ಬಾಪು ಪ್ರಶ್ನೆಗೆ ಚಮತ್ಕಾರೋತ್ತರ. ದೇವಿ, ಎಷ್ಟೇ ಆಗಲಿ ನೀನು ನನ್ನ ಮುದ್ದಿನ ಜಾಣೆಯಲ್ಲವೇ? ಅಲ್ಲವೇ ಅಲ್ಲವೇ ದೇವಿ, ಸ್ವಾಮಿ ಜಾಣೆ ಮುದ್ದಾಡುವೆನು ಬಾರೆ. ಆಹಾ ದೇವಿ, ಜಾಣೆ ಮುದ್ದಾಡುವೆನು ಬಾರೆ. ಈ ರಾಣಿಯು ನೀನು. ದೇವಿ, ಈ ಮನ್ನ ಪ್ರೀತಿಯ ರಾಣಿಯು ನೀನು. ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಚೆಲುವಿನ ರಸಿಯೇ ಸೊಗಸಿನ ಗಣ್ಣಿಯೇ ಮಧುರ ನುಡಿಗಳ ನುಡಿಯುತ್ತ ಬಾರೆ. ಚೆಲುವಿನ ರಸಿಯೇ ಸೊಗಸಿನ ಗಣ್ಣಿಯೇ ಮಧುರ ನುಡಿಗಳ ನುಡಿಯುತ್ತ ಬಾರೆ. ನಿನ್ನ ಪ್ರೇಮಕ್ಕೆ ಸೋತಿದೆ ಈ ಮನ. ನಿನ್ನ ಪ್ರೇಮಕ್ಕೆ ಸೋತಿದೆ ಈ ಪರದಳದ ಪುನೀಡು ಅಲಿಂಗನ. ಪರದಳದ ಪುನೀಡು ಅಲಿಂಗನ. ಜಾಣೆ ಮುದ್ದಾಡುವೆನು ಬಾರೆ. ಈ ಪ್ರೀತಿಯ ರಾಣಿಯ ನೀನು. ವಿಮಾನ ಪ್ರೀತಿಯ ರಾಣಿಯ ನೀನು. ಜಾಣೆ ಮುದ್ದಾಡುವೆನು ಬಾರೆ. ದೇವಿ, ಸಭೆಯ ಪರಿಭವ ಮರೆತಿಗಲೇನೆ, ಆಡಿದ ಶಪಥವ ನಡೆಸದೆ ಬಿಡನೆ.
ಮಾಡಿದ ಶಪಥವ ಮರೆತದ ಬಿಡದೆ ಚಿಂತಿಸುಬೇಕೆ ಧ್ರುಪದ ಕುವರಿಯೇ ಚಿಂತಿಸುಬೇಕೆ ಧ್ರುಪದ ಕುವರಿಯ ರಣದಳು ದುರುಳರ ಚಿರ ಕಡಿದಿಡುವೆ ಅವನು ದೇವಿ ರಣದಳು ದುರುಳರ ಚಿರ ಕಡಿದಿಡುವೆ ನಾಳೆ ಮುದ್ದಾಡುವೆನು ಬಾರಿ ಈ ಭೀಮನ ಪ್ರೀತಿಯ ರಾಣಿಯ ನೀನು ವಿಮಾನ ಪ್ರೀತಿಯ ರಾಣಿಯ ನೀನು ನಾಳೆ ಮುದ್ದಾಡುವೆನು ಬಾರಿ ಗುರುಕುಲದ ಮರಕ್ಕೆ ವಂಶವನ್ನೇ ನಾಶವಗೈವೆ ಗುರುಕುಲದ ಮರಕ್ಕೆ ವಂಶವನ್ನೇ ನಾಶವಗೈವೆ ಸುಳ್ಳದು ಸಾಧನ ರೊಡಲನು ಬಗೆದು ಉರುಳದು ಸಾಧನ ರೊಡಲನು ಬಗೆದು ಬಿದ್ದಿದ ಮುಡಿಯನ್ನು ಕಟ್ಟು ಪಾರೆ ಬಿದ್ದಿದ ಮುಡಿಯನ್ನು ಕಟ್ಟು ಪಾರೆ ನಾಳೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನು ಭೀಮನ ಪ್ರೀತಿಯ ರಾಣಿಯು ನೀನು ನಾಳೆ ನನ್ನ ಜಾಣೆ ನಮ್ಮ ಜಾಣೆ ಮುದ್ದಾಡುವೆನು ಬಾರೆ ದೇವಿ ಪ್ರಾಣೇಶ್ವರ ಪಾಂಚಾಲಿ ಸ್ವಾಮಿ ಈ ಸಂತೋಷದ ಸಮಯದಲ್ಲಿ ಬಾ ಬಾರಣ ತೊಳೆಯನ್ನು ಅಲಂಕರಿಸು ಪ್ರಾಣೇಶ್ವರ ಪ್ರಾಣೇಶ್ವರಿ ಸಮಯವಿದೆ ದೇವಿ ಶೃಂಗಾರಕ್ಕೆ ಭೀಮಾ ನನಗಾಗಿ ಅವಕಾಶ ಮಾಡಿಕೊಡುತ್ತೀರಿ ವೀರ? ಅದು ಹೇಗೆ ಸಾಧ್ಯವಾದೀತು ಪ್ರಿಯತಮ? ಸಮಯವಿದೆ ಶೃಂಗಾರಕ್ಕೆ ಭೀಮಾ ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಭ್ರಮದೆಯ ಮನಕ್ಕೆ ಇಲ್ಲದಿರೆ ವಿರಾಮ ಪ್ರಾಣೇಶ್ವರಿ ಭ್ರಮದೆಯ ಮನಕ್ಕೆ ಇಲ್ಲದಿರೆ ವಿರಾಮ ಸಮಯವಿದೆ ದೇವಿ ಮನ ಮುದಿಸುವ ಮಧು ಹಾಸ ವಿಲಾಸ ಪ್ರಾಣೇಶ್ವರ ಪ್ರಾಣೇಶ್ವರಿ ಮನ ಮುದಿಸುವ ಮಧು ಹಾಸ ವಿಲಾಸ ಕೌರವ ಶಿರವ ಹರಿಯುಡು ನೀನು ಪ್ರಾಣೇಶ್ವರಿ ಕೌರವ ಶಿರವ ಹರಿಯುಡು ನೀನು ಚೆಲ್ಲುತ್ತ ಸೇರುವೆ ಯಾವಾಗ ಆಹಾ ಎಷ್ಟು ಅವಸರವಿದೆ ಪ್ರಾಣೇಶ್ವರ ನಿಮಗೆ ಎಂದಿಗೆ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ ಆವಾಗ ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತಿಯನೇ. ದೇವಿ ಚೆಲ್ಲುತ್ತ ಸೇರುವೆ ಕಾಂತಿಯನೇ. ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಭ್ರಮದೆಯ ಮನಕ್ಕಿಲ್ಲದಿರ
ವಾರ್ತಾಸಲಾಪಕ್ಕಾಗಿ ಸಾಕಷ್ಟು ಸಮಯವಿಹುದಲ್ಲವೇ? ಹೌದು. ಆದರೂ ನೀವು ಎಲ್ಲವನ್ನು ಮರೆತಂತೆ ಕಾಣಿಸುತ್ತಿರುವುದು. ಈ ಹಿಂದೆ ಬಿಚ್ಚಿದ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದಿರಲ್ಲವೇ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಬಯಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆ ಮರೆಯಂತ ಹೇಳಿಯಲ್ಲ ಈ ಪ್ರಚಂಡ ಭೀಮ. ಆಹಾ, ನಿಜವೇ ನಿಜವೇ. ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನ್ ಮಾಡಲಿ, ಎಷ್ಟೇ ಆದ್ರೂ ನೀವು ನಿಮ್ಮನ್ನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಆಜ್ಞಾರಕರು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯೆ ಪ್ರಸ್ತಾಪನೆ ಮಾಡುತ್ತಿರಲಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನೋಡು ಅಣ್ಣ, ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸಿದ್ದಾನೆ. ನಿನ್ನ ಹೊರತಾಗಿ ಮತ್ತಾರಿಂದಲೂ ಶಕ್ತರಿಲ್ಲ. ಹೌದು ಅರ್ಜುನ, ಇಂದಿನ ಈತನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳೆಲ್ಲವಕ್ಕೂ ಮೂಲ ಕಾರಣವೇ ಸ್ತ್ರೀಯರೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನಾದ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹಸವಾದ ಕಾರ್ಯವಾಗಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇ? ಅಗ್ರಜ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನು ಕಿಸ. ದುಡುಕಿ ಸಮರ ಬಯಸುವುದನು ಕಿಸ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಮಡದಿ ಪಾಂಚಾಲಿಯ ಬಿಡು ಮುಡಿದಾಗವು. ಮಡದಿ ಪಾಂಚಾಲಿಯ ಬಿಡು ಮುಡಿದಾಗವು. ಗುರು ಸಂಜಾನ ಹರಡಿಸದಿರುವುದೇ. ಗುರು ಸಂಜಾನ ಹರಡಿಸದಿರುವುದೇ. ತಾಳಿದವನು ಮುಂದೆ ಮಾಡಿಯನು ಎಂಬ. ತಾಳಿದವನು ಮುಂದೆ ಮಾಡಿಯನು ಎಂಬ ಹಿರಿಯರ ವಾಣಿಯ ಮರೆಯುವುದನು ನಿತ. ಹಿರಿಯರ ವಾಣಿಯ ಮರೆಯುವುದನು ನಿತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ನನ್ನಲ್ಲಿ ಕೋಪವೇ? ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇದನ್ನು ಈ ದಾಸರಥನು ಪಾಂಡವರ ಕಳಂಕ ಎಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಿಗೆ ಹೋಗಿ ದರಿದ್ರ ಭಿಕ್ಷೆಗೆಂದು ಸಂಧಿಯನ್ನು ಯಾಚಿಸಲು ಪಾಂಡುರಾಜ ನಮ್ಮನ್ನು ಏಡಿಪುತ್ರನಾಗಿ ಬಿಡೆಯಲಣ್ಣ, ಏಡಿಪುತ್ರನಾಗಿ ಬಿಡೆಯಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆ ನಾನು ಸುಮ್ಮನಿರಾರೆ. ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯನಾಗಲಿ ಯಾವುದನ್ನು ಅಪೇಕ್ಷಿಸಿಲ್ಲ. ನಾನು ಮತ್ತು ಈ ಗದ ಜಗದ ಮಾಯುಧ, ಈ ಗದ ಜಗದ ಮಾಯುಧ, ಈ ಗದ ಧರ್ಮದಾಂಗ ತೋರೋದನರನು ಪುರಾಗ್ರದಳನ್ನ ಎಲ್ಲತೋ. ಧರ್ಮದಾಂಗ ತೋರೋದನರನು ಪುರಾಗ್ರದಳನ್ನ ಧರ್ಮದಾಂಧರ ಗರ್ವ
ವಿನಾಶ ಮಾಡಬಲ್ಲದು. ಸಹೋದರಿ, ನನ್ನ ಪ್ರತಿಜ್ಞೆಯಂತೆ ನಡೆದುಕೊಂಡು ಬರುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯು ನನ್ನಲ್ಲಿಲ್ಲ. ಶಾಂತನಾಗು. ಮಾನಿನಿ ಮನದ ವೇದನೆ ನೇಗೆಸೆ ಸಮಾಜ ಬೀಜಂದರಿತೆಯ ತರುಣಿ ಚೇತಗೆ ದುಗುಡವು ವೇದನೆ ನೀಗಿಸೆ ಸಮಾಜ ಬೀಜಂದರಿತೆಯ ತರುಣಿ ಏತಗೆ ದುಗುಡವೋ ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವೋ ಧರ್ಮಜ ನಮ್ಮಯ ನಿರ್ಮಲ ಭ್ರಾತೃವೋ ನೇರವೋದನು ದೇಗ ಪರಿಸಿಸನೆ ನುಡಿಯ ಬೀರುವುದನು ದೇಗ ಪರಿಸಿಸನೆ ನುಡಿಯ ಸಹಿಪುದು ಮನದನು ತಾಪವ ತರುಣಿ ಸಹಿಪುದು ಮನದನು ತಾಪವ ತರುಣಿ ಸಕಲ ಕಾರ್ಯ ಸಾಧಿತೆ ಕೋಮಲ ಹೃದಯಳೆ ಕೊರಗಲು ತರವೆ ಧರ್ಮದಿಂದ ಕಲ ಕಾರ್ಯ ಸಾಧಿತೆ ಕೋಮಲ ಹೃದಯಳೆ ಕೊರಗಲು ಹಾರ ಸಾಕ್ಷಿನಿ ಅರಿಯದ ಈ ಪರಿ ಹಾರ ಸಾಕ್ಷಿನಿ ಅರಿಯದ ಈ ಪರಿ ಹೇಗಿಂತು ನಿಂತು ವಿಕೋಪ ಮಾಡುವೆ ಹೇಗಿಂತು ನಿಂತು ವಿಕೋಪ ಮಾಡುವೆ ಮನಿಲಿ ಮನದ ವೇದನೆ ನೀಗಿಸೋ ಸಮಾಜ ಬೀಜಂದರಿತೆಯ ಕರುಣಿ ಏತಕ್ಕೆ ಈದುಡವು ಪಾಂಚಾಲಿ ಇದಕ್ಕೇನು ಹೇಳುವೆ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದಿ, ಯುದ್ಧದಂತೆಯೇ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಅನರ್ಥ ಕಾರ್ಯವೆಂಬುದು ನಿನಗೆ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಇಂದು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕೋಸ್ಕರವಾಗಿಯೇ ನಾನು ಈ ಸಂಧಿಗಾಗಿ ಏನಿದು ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಸಂಧ್ಯಾ ಅರ್ಜುನ, ನಾನಿನ್ನು ಹೊಡೆಯುವನು. ಸಂಧ್ಯಾ ಫಲಾಪವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಅವರ ಚಂದ ನುಡಿಯಲ್ಲಿ ನನಗೆ ನಿಮ್ಮ ಅಪರಶಾಸ್ತ್ರ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಯದುಪತಿ ನಮ್ಮನ್ನು ನೋಡಾಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ಬಳಿಕ ನಿಲ್ಲಿಸಬೇಕು. ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಇದೋ ಈ ಋಕೋದರನ ಪ್ರಣಾಮಗಳನ್ನು ಸ್ವೀಕರಿಸು. ಋಕೋದರ, ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ ನಂದ ಗೋಕುಲ ಮಂದಾನ ಮಧುರ ಮುರುಳಿಯ ಗಾನಕ್ಕೆ ಮನಗೋತ ಜನರ. ನಂದ ಗೋಕುಲ ಮಂದಾನ
ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಂತೆಯೇ ನಡೆಯಿತು. ಸಂಧಿ ಕಾರ್ಯವೂ ನಡೆಯಿತಷ್ಟೇ. ನಡೆಯಿತು. ಇನ್ನು ನನಗೆ ಕೆಲಸವಿಲ್ಲ. ಅವರಜ್ಜೆ ಅಂತ ಅವರ ನಡೆಯಲಿ, ನನಗೆ ತೋಚಿದಂತೆ ನಾನು ನಡೆಯುವನು. ಸ್ವಲ್ಪ ಸಮಾಧಾನರಾಗಿ ಮೊದಲು ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯ ಮುಗಿಯುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ಕುಡಿಪತಿ, ನಾನಿನ್ನು ತಡೆಯಲಾರೆ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ಭೀಮಸೇನ, ನಾನು ಓದದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತದ ವಾಸನಪದಿಂದ ಅರ್ಜುನನು ಕೈಗಳಿಗೆ ಬಳೆಯನ್ನು ತೊಟ್ಟನು. ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರ ಕೈಗಳಿಗೆ ಬಳೆಯನ್ನು ತೊಡಿಸಲು ಅವನು ಸಿದ್ಧಿರುವ ಯಾದವಾಗ್ರಣಿ ಪಾಂಡುಪುತ್ರರ ಮೇಲೆ ಇಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಆಗ ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾರಣೆ ಈ ಪ್ರಚಂಡ ಭೀಮಗಿಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಮಾಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು. ದುರ್ಯೋಧನ ದುರ್ಯೋಧನನು ಸಹ. ಇನ್ನು ನನಗೆ ಕೆಲಸವಿಲ್ಲ ಕೃಷ್ಣ. ಈ ದುರ್ವಾರ್ತೆ ಎಂಬ ಕೇಳಬೇಕೆಂಬ ಇಷ್ಟ ಆಯಿತು, ಅದನ್ನು ಸಾಧಿಸಿದೆ ಕೃಷ್ಣ. ಸಹೋದರರೇ, ನಿಮ್ಮ ಅಪರ್ಶವರ್ತನ ಪುರಸ್ಕಾರವು ನಿಮಗಿರಲಿ. ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ವಹಿಸುವುದಿಲ್ಲ. ಯಾಜ್ಞಸೇನಿ, ನೀನು ಮಾತ್ರ ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಂಡು ಬರುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು. ನಿನಗೊಪ್ಪು ವಿಚಾರ ಹೊಂದಿರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಭೀಮಸೇನ, ಹೇಳು, ಏನಾ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಈ ಪರ್ಯಾಸವೇಕೆ ಕೃಷ್ಣ? ಭೀಮಸೇನ, ಇಲ್ಲ, ನಿಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ಆ ಗದೆಯನ್ನು ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದಾ ಕೃಷ್ಣ, ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವನು. ಈಗಲಾರು ಹೇಳಿದ ಸಂದೇಶ ಇದಾ ಕೃಷ್ಣ, ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವನು. ನೀನು ಕೋಪ ಮಾಡುವ ಹಾಗಾದರೆ ನನ್ನ ಬಂದಿ ಕ್ಷಣ ಕಾಲ ಮಾತ್ರ. ಆಗಬಹುದು. ಎಲ್ಲಿ ಆ ಗದೇನು ಕ್ಷಣ ಕಾಲ ದೂರವಾಗಿ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ ಕ್ಷಣಕಾಲ ಈ ಗದೆ ನೀಡಿದರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆ ನಾನು ಎಂದಾದರೂ ಮೀರಿರುವೆನೆ ಅಣ್ಣ. ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿ ಅಂತ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಬರುವುದೇನೋ ನೋಡು. ಭೀಮಸೇನ, ನಿನಗ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದ ನನ್ನ ಕೈಗಳನ್ನು ಬಂಧಿಸು. ನನ್ನ ಮನಸ್ಸಿಗೆ ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದ ಕೃಷ್ಣ? ಹರಿ ಪರಿ ಗೈದವ ದುರುಳನವನಾರಿ ಪರಿ ಗೈದವ, ಹರಿ ಪರಿ ಗೈದವ ಅವನಾರಿ ಪರಿ ಗೈದವ.
ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ಇಂತಹ ಕಾರ್ಯವನ್ನು ಎಸಗಿದನು. ಇಂತಹ ಸಾಹಸ ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ ಬಿಚ್ಚು ನನ್ನ ಕೈಗಳನ್ನು. ಈ ನೀಚ ಕೃತದಿಂದ ದುರ್ಯೋಧನ ದುರಾಭಿಮಾನವು ಮೇಲೆ ಶುಕ್ರವನ್ನು ಮುಟ್ಟಿತು. ನನ್ನ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರಣೆಯನ್ನು, ಪಾಂಡವರ ರಾಯಭಾರಿಯನ್ನು ಕೊಂದ ಕೌರವರು ಈ ರೀತಿ ಅಪಮಾನಿಸಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳು. ಐವರಿಗೆ 5 ಮಾರು ಭೂಮಿಯನ್ನು ಕೊಡಲು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ವಾದದಲ್ಲಿ, ವೀರರತಿಕರ ಘೋಷದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ದಾರಿ. ಪರಮಾತ್ಮ ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಎಂದೆಂದಿಗೂ ಯುದ್ಧವನ್ನು ಬಯಸಿದವನಲ್ಲವನೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಾಂಚಾಲಿ ಬಿಚ್ಚು ನನ್ನ ಕೈಗಳನ್ನು. ನೀನು ಬಿಚ್ಚುವುದಲ್ಲವೇ? ಧನಂಜಯ, ಅಗ್ರಜ, ನೀವಾದರೂ ನನ್ನ ಕೈಗಳನ್ನು ಬಿಚ್ಚಿ. ವಾಸುದೇವ, ಕೊನೆಯದಾಗಿ ಕೇಳುತ್ತಿರುವೆ, ನೀನಾದರೂ ಈ ಕೈಗಳನ್ನು ಬಿಚ್ಚು. ನೀನು ಬಿಚ್ಚಿದಲ್ಲವೇ? ಯಾರು ಬಿಚ್ಚುವುದು ಬೇಡ. ಎಲ್ಲಿ ಎಲ್ಲಿ ನನ್ನ ಮನೆ? ತೆಗೆದುಕೊಂಡು ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾದಿರು ಹುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ಈ ನನ್ನ ರಾಜ ಪಾಂಚಾಲನಿಂದಿನ ಸಮ್ಮುಖದಲ್ಲಿ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದೆನು. ಈಗ ಯುದ್ಧ ಸನ್ನದ ಮೊದಲು ಆ ದುರುಳ ಕೌರವರನ್ನು ಮರಣ ಕೊಡಿತಂತೆ ಅವರನ್ನು ಮರಣಗೊಳಿಸದೆ ಹರೆಯಲಿರಲು ಬಿಡುವನೆ, ರಣದವರ ರಕ್ತಪಾನ ಮಾಡುತ್ತಿರುವನೆ, ರಣದವರ ರಕ್ತಪಾನ ಮಾಡುತ್ತಿರುವನೆ, ಹೊಟ್ಟಿಯ ಮೇಲೆ ಹೊಟ್ಟಿದವರ ಮೆಟ್ಟಿಕೊಳ್ಳುವೆ, ಅವರು ಮೆಟ್ಟಿಕೊಳ್ಳುವೆ. ಹೊಟ್ಟಿಯ ಮೇಲೆ ಹೊಟ್ಟಿದವರ ಮೆಟ್ಟಿಕೊಳ್ಳುವೆ, ಅವರಿಗೆ ಮೆಟ್ಟಿಕೊಳ್ಳುವೆ, ಸರ್ವಯುಗಳ ಕೊಟ್ಟಿಗಳು ಕೊಟ್ಟಿಕೊಳ್ಳುವೆ, ಹಳೆಯಲ್ಲಿ ಕೊಟ್ಟಿಕೊಳ್ಳುವೆ. ಸರ್ವಯುಗಳ ಕೊಟ್ಟಿದವನ ಕೊಟ್ಟಿಕೊಳ್ಳುವೆ, ಹಳೆಯಲ್ಲಿ ಕೊಟ್ಟಿಕೊಳ್ಳುವೆ. ಅವರನ್ನು ಮರಣಗೊಳಿಸದೆ ಹರೆಯಲಿರಲು ಬಿಡುವನೆ, ರಣದವರ ರಕ್ತಪಾನ ಮಾಡುತ್ತಿರುವನೆ, ರಣದವರ ರಕ್ತಪಾನ ಮಾಡುತ್ತಿರುವನೆ. ನಾನು ವಾಯುದೇವನವರ ಪ್ರಸಾದದಿಂದ ಆಚರಿಸಿದ್ದೆ ನಿಜವಾದರೆ, ವೀರ ಮಾತೆಯಾದ ಕುಂತಿ ದೇವಿಯ ಸ್ತನಪಾನ ಮಾಡಿದ ಸತ್ಯವಾದರೆ, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮ ಯುದ್ಧದಲ್ಲಿ ಆ ದುರಾಂಕೆಯ ದುರ್ಯೋಧನ ಒಡಲನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಈ ನನ್ನ ಪಾಂಚಾಲಿಯ ತಲೆಗೆ ತೈಲವನ್ನಾಗಿ ಹೆಚ್ಚುವೆನು. ಆ ದುರಾಂಕಾರಿ ದುರ್ಯೋಧನ ದಂತವನ್ನು ಕಿತ್ತು ಈ ನನ್ನ ಪಾಂಚಾಲಿಯ ಕೇಶವನ್ನು ಬಾಚುವೆನು. ಆ ದುಶ್ಯಾಸನ ಒಡಲನ್ನು ಬಗೆದು ಅವನ ಕರುಳುಗಳಿಂದ ಈ ನನ್ನ ಪಾಂಚಾಲಿಯ ಮುಡಿಯನ್ನು ಕಟ್ಟುವೆನು. ಆ ದುರಾಂಕಾರಿಯ ದುರ್ಯೋಧನ ರಾಜಕಿರೀಟವನ್ನು ಈ ಎಡಗಲಿಂದ ಒದ್ದು ಪುಡಿ ಪುಡಿ ಮಾಡಿ ಈರಿನ ಉಕ್ಕಿನ ಗದೆಯಿಂದ ಅವನ ತೊಡೆಯನ್ನು ನುಚ್ಚುನೂರು ಮಾಡಿ ರುಂಡ ಮುಂಡವನ್ನು ಚೆಂಡಾಡುವೆನು. ಒಂದು ವೇಳೆ ನಾನು ಈ ರೀತಿ ಮಾಡದೆ ಹೋದರೆ ಇದಕ್ಕೆ ಈ ಶ್ರೀಕೃಷ್ಣನ ಪದವೇ ಸಾಕ್ಷಿ. ಹರಹರ ಮಹಾದೇವ, ಹರಹರ ಮಹಾದೇವ, ಹರಹರ ಮಹಾದೇವ. ಪಾಂಚಾಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳ ಇದೆಯಲ್ಲವೇ? ಇಲ್ಲಿ ನನ್ನ ಮಾತೆಯಾದ ಕುಂತಿ ದೇವಿಯು ದರ್ಶನವಾಗುವಂತೆ ಎಂದು ಹೇಳಿದರು. ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ ದೇವ.
ಅರಿಯಲಾರದ ಘೋರ ದೇಹದ ಪಿಂಡಳ್ ಮೊಳಗಿದೆ ಅರಿಯಲಾರದ ಘೋರ ದೇಹದ ಪಿಂಡಳ್ ಮೊಳಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋಯೇ ಭಾಸ್ಕರ ಭಾರತ ಘೋರ ಸಂದೇಶ ಪಾಶಕ್ಕೆ ಬಂದು ಸಿಲುಕಿದೆ ಇನ್ನು ಶಾಪದೆ ಬಂದು ಬಾಂಧವರೆಂಬ ಪಾಶಕ್ಕೆ ಬಂದು ಸಿಲುಕಿದೆ ಇನ್ನು ಶಾಪದೆ ತಲೆಯ ಕೈಯಲ್ಲ ತಲೆಯ ಕೈಯಲ್ಲ ಶಾಂತಿ ನೀನು ಚಾಮಲಂಗ ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ ಅರಿಯಲಾರದ ಘೋರ ಸಂದೇಹ ಓಂ ಸೂರ್ಯ ದೇವಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಆದಿತ್ಯ ದೇವಾಯ ನಮಃ ಕರ್ಣ ಕುಮಾರ ಕರ್ಣ ಯಾರು ತಾಯಿ ನನ್ನ ಏಕಾಗ್ರತೆ ಭಂಗಪಡಿಸಿದಲ್ಲ ಏಕೆ ತಾಯಿ ಕುಮಾರ ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ ಅಮ್ಮ ಏನು ಕುಂತಿ ನನ್ನ ಎತ್ತ ತಾಯಿ ಕುಂತಿ ಅಮ್ಮ ನಮಸ್ಕರಿಸುವರು ತಾಯಿ ನಮಸ್ಕರಿಸುವರು ಕೀರ್ತಿಶಾಲಿ ಆಗು ಕುಮಾರ ಎಂಥ ಕೀರ್ತಿ ಅಮ್ಮ ನನ್ನದು ಎಂಥ ಕೀರ್ತಿ ಬಹುದಿನದ ಬಯಕೆ ಒಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಅಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣೆಯ ತೋರದೆ ಕುವರನ ಪಡೆದೆ ಅಮ್ಮ ಕರುಣೆಯ ತೋರದೆ ಕುವರನ ಪಡೆದೆ ಎಂದಿಗೆ ಏನು ನವ ತೀರಿಸಲಮ್ಮ ಎಂದಿಗೆ ಏನು ನವ ತೀರಿಸಲಮ್ಮ ಕಲಿಸಿದ ಮರುಕ್ಷಣವೇ ಜಲಕ್ಕೆ ಸೇದೆ ನಂದೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೇದೆ
ಮಮ ನಾನಾಗ ಏನನು ಅರಿಯೆ ಅಮ್ಮ ಮಗು ಮಮ ನಾನಾಗ ಏನನು ಅರಿಯೆ ಬಹುದಿನದ ಬಯಕೆ ಬದುಕಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಬಲಿಸಿತಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ಅಪ್ಪನೆ ಗೆಲ್ಲಿಸೆ ಜೀವವ ಒಳ್ಳೆಸೆ ಅಮ್ಮ ಅಚ್ಚಮೆ ಬೆನಿಸೆ ಜೀವವ ಒಳ್ಳೆಸೆ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಹೇಗಿಲ್ಲ ತಾಯೇ ಐವರ ಮಾತೆ ನಹಿವುದೇ ಬರತೆ ಐವರ ಮಾತೆ ನಹಿವುದೇ ಬರತೆ ಬಹುದಿನದ ಬಯಕೆ ಬರುಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಬಲಿಸಿತಮ್ಮ 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 ಅಮ್ಮ ನನ್ನ ಹುಟ್ಟಿದ ಕೂಡಲೇ ಗಂಗಾ ನದಿಯ ತಿಳಿಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ ಅಮ್ಮ ಅಲ್ಲಿನ ಜಲಚರಣಗಳು ನನ್ನನ್ನು ತಿನ್ನದೇ ಹಾಗೇ ಬಿಟ್ಟವಲ್ಲ ತಾಯಿ ಕರ್ಣ ಅರ್ಜುನ ಮಧ್ಯೆ ದ್ವೇಷದ ಕರ್ಮೋನಿಯಮ್ಮ ಯಾಕಮ್ಮ ಸೃಷ್ಟಿಸಿದೆ ಅಮ್ಮ ಒಂದೇ ಒಂದು ಮಾತಿನಿಂದ ಬಗೆಹರಿಸಬೇಕಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ ಏಕಮ್ಮ ಸುಮ್ಮನಾದೆ ನೀನೇ ಹೇಳು ತಾಯಿ ಹೋಗಲಿ ಬಿಡಮ್ಮ ಕುಮಾರ ಅಮ್ಮ ಕಂದ ಅಮ್ಮ ನಿನ ತಾಯಿ ನಾನೇನಯ್ಯ
ಮುನಿಮಂತದಿಂದ ಪಡೆದೆನು ನಿನ್ನ ಲೋಕಪವಾದಕ್ಕೆ ನರೆಯಲಿಸಿದೆನು. ಲೋಕಪವಾದಕ್ಕೆ ನರೆಯಲಿಸಿದೆನು. ಕಣ್ಣೀರಿನ ಆರಾಧನೆ ಈ ಜೀವದ ಈ ವೇದನೆ. ಕಣ್ಣೀರಿನ ಆರಾಧನೆ ಜೀವದ ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನು. ಪರಿತಪಿಸಿ ನಾ ಬಂದೆನು. ಕಂದ ಬಾಲ ನಿನ ತಾಯಿ ನಾನೇನಯ್ಯ. ಈ ಜೀವ ಕರ್ಣ, ಅಮ್ಮ ನೀನೇ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೇ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟಪಟ್ಟೆನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಅಮ್ಮ ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕರ್ಣ, ಅಮ್ಮ ಬಾಲ್ಯದಿಂದಲೂ ನೀನು ಅದೆಷ್ಟು ಕಷ್ಟಪಟ್ಟೆ ಕಂದ. ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣ. ಆದರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಕರ್ಣ. ಅಮ್ಮ 5 ಜನ ವೀರ ಮಾತೆಯನ್ನು ಪಡೆದ ವೀರ ಮಾತೆ ಅಮ್ಮ. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರೇ ಸುಕೃತಿಗಳು. ಧರ್ಮರಾಯ, ಭೀಮ, ಅರ್ಜುನ, ನಕಲ ಸಹೋದರಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಬೆಳೆಸಿದ ಈ ನಿನ್ನ ಕೈಗಳಿಂದ ನನ್ನನ್ನು ಆಳಿಸುವೆಯ ತಾಯಿ? ಇಲ್ಲ ಇಲ್ಲ, ಆ ಭಾಗ್ಯವು ನನಗೆ ಎಲ್ಲಿಂದ ಬರಬೇಕು? ಬಿಡುತ್ತಾನೆ ಮನದ ಚಿಂತೆಯನ್ನು. ವತ್ಸ, ಆದದ್ದಾಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದರೂ ನಿನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ತಾಯಿ ಆನಂದಿಂದ ನಡೆಸಿಕೊಡನು. ಆದರೆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದು ನಿನ್ನಲ್ಲಿ ಸರಗೊಡ್ಡಿ ಭಿಕ್ಷೆ ಬೇಡುತ್ತಿರುವೆನು. ಅಮ್ಮ, ಪಾಂಡವರನ್ನು ಉಳಿಸುವವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ, ನೀನು ವೀರ ಮಾತೆ. ದುರ್ಯೋಧನ ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಅವನನ್ನು ತೊರೆದರೆ ನಾನು ಕೊಲಪಾತಕ್ಕಿಂತ ಕೀಳಾಗುವುದಿಲ್ಲ ತಾಯಿ. ಅಮ್ಮ, ನಮ್ಮ ತಂದೆ ಮುತ್ತಾತಂದಿರು ನರಕಕ್ಕೆ ಹೋಗಲಿ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಆ ಅಪಮಾನದಿಂದ ಶಪಿಸಲಿ. ತಾಯಿ, ಇದು ನೀನು ಹೇಳುತ್ತಾಯಿ. ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವು ನಿನ್ನ ಯೋಗಕ್ಷೇಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರ ಕಂಡು ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಅಂತ ಅದೃಷ್ಟವು ನನಗೆ ಎಲ್ಲಿಂದ ಬರಬೇಕು ತಾಯಿ? ಸಾಮಾನ್ಯ ಮನಸ್ಸಿನ ಸುಲಭವಾಗಿ ದೊರಕುವ ಮಾತೃ ಪ್ರೇಮವನ್ನು ನಿರಾಕರಿಸಿದ ನೀನು ಈ ರಾಜ್ಯದ ಆಸೆಯನ್ನು ತೋರಿಸುವೆ ತಾಯಿ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವು ತನ್ನ ಪ್ರಾಣವೇ ಎಂದು ನಂಬಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ?
ನಿನ್ನ ಮನ ಚಿಂತೆಯನ್ನು ಬಿಡು ತಾಯಿ. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷ ನಿಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ? ಹೋಗ್ಲಿ ಬಿಡು, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ ಬಿಡು ಕರ್ಣ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಈ ಜಗತ್ತೆಲ್ಲವೂ ಈನ ಸೂತ ಎಂದು ಜರೀತಿದ್ದಾಗ ರವಿಕುಮಾರನು ನನ್ನ ಭಾಗ್ಯಕ್ಕೆ ದೈವವಾಗಿ ನಿಂತವನಲ್ಲವೇ? ಈ ಜಗತ್ತೆಲ್ಲವೂ ಈ ಆಡಿಸುತ್ತಿದ್ದಾಗ ಈ ಕುಲಹೀನನು ಬಾಜಿ ತಬ್ಬಿ ಹಲ್ಲಂಘಿಸಿದ ಅಂಗದೇಶದ ಅರಸನಾಗಿ ಮಾಡಿ ಕುರು ಸಾಮ್ರಾಜ್ಯದ ಮಾಂಡಲಿಕನಾಗಿ ಮಾಡಿದ ಆ ನನ್ನ ಕೌರವ ಸ್ವಾಮಿಗೆ ತೊರೆಯಿಲ್ಲಮ್ಮ. ಅಮ್ಮ, ಸರ್ವದ ಆಗಲಾರದು, ನಾನು ಪರಮಕ್ಕರನಾಗಲಾರೆ ತಾಯಿ. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ಇನ್ನ ಕೈಗೆ ಸಿಕ್ಕರೆ ಅಮ್ಮ, ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸಿಕೊಡು ಕರ್ಣ. ಆಗಬಹುದು ತಾಯಿ, ಆದರೆ ಯಾರನ್ನಾದ್ರೂ ಉಳಿಸುವೆನು ಆ ನನ್ನ ಪರಮ ವೈರಿ ಆ ಅರ್ಜುನನ ಮಾತ್ರ ಉಳಿಸಲಾರೆ. ಅಮ್ಮ, ಹೌದು ತಾಯಿ, ಅರ್ಜುನನ ಮೇಲೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಸಾಕು. ನಮ್ಮಿಬ್ಬರಲ್ಲಿ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಿಗೆ ಒಬ್ಬರಿಗೆ ಮಾತುಕಾ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತನಾದರು, ಅರ್ಜುನಿಂದ ನಾನೇ ಮೃತನಾದರು. ನಿನಗೆ 5 ಮಕ್ಕಳು ಉಳಿದೇ ಉಳಿವು. ಬೀಳ್ತಾ ಇದ್ದೀನಿ ಮನದ ಚಿಂತೆಯನ್ನ. ಕುಮಾರ, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವಿಯಾ? ಅದೇನು ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೇನು? ಸತ್ಯವಾಗಿಯೂ ನಡೆಸಿಕೊಡುವಿಯಾ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಾನು ನಿನ್ನ ಒಂದು ಮಾತು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿದೆಯೇ ತಾಯಿ? ಕೇಳು ತಾಯಿ. ನುಡಿದಂ ನಡೆಸಲಾರದ ಗಡುಕೂಲನೆ ಈ ಕರ್ಣತೆ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯ ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ನೆಸುವೆ ಧರ್ಮದಾನೆ ಮತ್ತಿದ್ದನಾನೆ ಜನನೀ ಜನನೀ. ಅಮ್ಮ, ಅದೇನು ಹೇಳ್ತಾಯಿ, ಆನಂದದಿಂದ ನಡೆಸಿಕೊಡುವೇನೋ? ಆಯುಷ್ಯವಿದ್ದವರು ಎಲ್ಲಿಯಾದ್ರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟಿಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ, ಪುನಃ ತೊಡಬೇಡ. ಮಹದೃದಯದಲ್ಲೂ ಮಾಯಾಜಾಲ. ಕೌರವೇಶ್ವರ, ಈಗಲೇ ನೀನು ಕೆಟ್ಟೆ. ಪಂಚಭೂತಿಗಳಿರ ನೀವೇ ಅವರನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು, ಇದರನ್ನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ತೊಟ್ಟ ಬಾಣವನ್ನು ತೊಡಬಾರದೆಂದು ಮನಸ್ಥೈರ್ಯವನ್ನೇ ಕಿತ್ತಿಕೊಂಡನು. ನನ್ನ ತಾಯಿಯಾದರೂ ತೊಟ್ಟ ಬಾಣ ತೊಡಬಾರದೆಂದು ಮತ್ತೊಮ್ಮೆ ತೊಡಬಾರದೆಂದು ವಾಗ್ದಾನ ಪಡೆದಳು. ಆಗಲಿ ಪ್ರಪಂಚವು ದೈವವು ಕುಲವು ಎಲ್ಲವೂ ಸಂಚು ಮಾಡುತ್ತಿರುವಾಗ ಬಲವಿರುವವರೆಗೂ ಪೌರುಷವಿರುವವರೆಗೂ ನನ್ನ ಸ್ವಾಮಿಗಾಗಿ ಯುದ್ಧ ಮಾಡೇ ಮುಡಿಯುವೆನು. ಉಳಿದಿದ್ದಲ್ಲ ದೈವಿಚ್ಛೆ. ಅಮ್ಮ, ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮಗಳನ್ನು ಬಿಡವಲ್ಲ, ಕಟ್ಟೆ ಕಡೆಯೋಳ್ ಕರ್ಮ ಆದಿಗೆ ಕಾಲಿಡವಲ್ಲ. ಇದೋ ಕೊಡುಗನು ಭಾಷೆಯನು ಬಿಡುತ್ತೀಂತೆಯನು ಜನನೀ ಜನನೀ. ಸಂದೇಹವ ಬಿಡುಗಮ್ಮ, ಈ ಕಣ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡುಗಮ್ಮ. ಹಿಡಿಯುವುದೊಂದೇ ಬಾಣ ಬಗೆಯು ಕೊಡುವುದಿಲ್ಲ ನಾಮದೊಮ್ಮೆ.
ಜನನಿ ಜನನಿ ಶ್ರೀಕೃಷ್ಣ ಕುಟುಂಬೋಪಾಯವು ಫಲಿಸಿತು. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ ಅಮ್ಮ ಹೇಳು ಕರ್ಣ. ಅಮ್ಮ, ನನ್ನೊಂದು ಮಾತನ್ನು ನೆನೆಸ್ಕೊಡ್ಬೇಯ ತಾಯಿ. ಅದೇನೆಂದು ಕೇಳು ಕಂದ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ನಿನ್ನ ಮಗನೆಂಬ ವಿಚಾರವು ಯಾರಲ್ಲೂ ತಿಳಿಸಬೇಡ ತಾಯಿ. ಕರ್ಣ, ಅಮ್ಮ, ಯಾವ ಕಾರಣಕ್ಕಾಗಿ ಕಂದ? ಯಾವ ಕಾರಣಕ್ಕಾಗಲಿ ತಾಯಿ, ದೈವವಶ ಸತ್ಯಸಂಧನಾದ ಈ ಯುದ್ಧದಲ್ಲಿ ನಾನೇನನ್ನ ಮಾಡಿದರೆ ಕರ್ಣ, ಅಮ್ಮ, ಸತ್ಯಸಂಧನಾದ ಆ ಧರ್ಮರಾಯನ ಕೈಯಲ್ಲಿ ನಾನು ಉತ್ತರಾಕ್ರಿಯೆಗಳನ್ನು ಮಾಡಿಸಿಕೊಡಬೇಕೆಂದು ನಿನ್ನ ಪಾದ ಹಿಡಿದು ಬೇಡಿಕೊಳ್ಳುವೆನು ತಾಯಿ. ಎಂತಹ ಮಾತನ್ನು ಕೇಳಿದೆ ಕರ್ಣ. ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನಿನ್ನು ಬರಲಿ ಕರ್ಣ. ಅಮ್ಮ ಅಮ್ಮ ಅಮ್ಮ, ನಿನ್ನ ಮುಗವನೀಗ ಯುಗದಿ ಕಾಣಲಾಗುವುದೇ ಅಮ್ಮ. ಅಮ್ಮ, ಅಮ್ಮ, ನಿನ್ನ ಮುಗವನೀಗ ಯುಗದಿ ಕಾಣಲಾಗುವುದೇ ಅಮ್ಮ. ಬಗೆ ಬಗೆಗಳು ಕಣ್ಣೀರ ಕರೆದೆ ಅಮ್ಮ. ಬಗೆ ಬಗೆಗಳು ನನ್ನು ಕಣ್ಣೀರ ಕರೆದೆ ಅಮ್ಮ. ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ. ಮಗನೇ ನಿನ್ನ ಮಗವನು ಯುಗದಿ ಕಾಣಲಾಗುವುದೇ ಎಂದು ಬಗೆ ಬಗೆಯಲ್ಲಿ ಕಣ್ಣೀರ ಗರೆದೆ. ಅಮ್ಮ, ಬಗೆ ಬಗೆಯಲ್ಲಿ ಕಣ್ಣೀರ ಗರೆದೆ. ಮಗನೇ ಕಂದ, ಹೋಗಿ ಬರುವೆನೋ ಕಂದ, ಹೋಗಿ ಬರುವೆನೋ. ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ. ದೈವ ಶಕ್ತಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದರೂ ವ್ಯರ್ಥ. ನಾನೀಗಲೇ ರಣರಂಗಕ್ಕೆ ಹೋಗುವೆನು.